ನಾಯಕರ ಮಾತುಗಳು ಒಂದ್ ಕಡೆ ಇದ್ರೆ ನಡೆ ಮತ್ತೊಂದು ಕಡೆ ಇದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ಪಾಳಿಯದ ಒಳಗಿನ ಸಿಎಂ ಕುರ್ಚಿ ಕದನ. ಡಿ.ಕೆ. ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯನವರ ನಡುವೆ ನಡೀತಾ ಇರುವ ಈ ಒಂದು ಕುರ್ಚಿ ಕದನದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಮುಖ್ಯಮಂತ್ರಿ ಕುರ್ಚಿಗಾಗಿ ಮುಂದುವರೆದಿದೆ ಕದನ. ಡಿ.ಕೆ. ಶಿವಕುಮಾರ್ ಅವರಿಗೆ ಸಿಎಂ ಬಣದಿಂದ ಚೆಕ್ಮೇಟ್ ಇಡಲಾಗಿದೆ. 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಆಗಿರಬೇಕು, ಇದು ಜನರ ಅಭಿಪ್ರಾಯ ಅಂತ ಭೀಮಾ ನಾಯಕ್ ಮಾತನಾಡಿದ್ದಾರೆ. ಸಿಎಂ ಪರ ಹಿಂದ ಮತಗಳ ದಾಳವನ್ನ ಉರುಳಿಸಿದ್ದಾರೆ ಬೆಂಬಲಿಗರು. ರಿಪಬ್ಲಿಕ್ ಕನ್ನಡಕ್ಕೆ ಸಿಎಂ ಆಪ್ತ ಭೀಮಾ ನಾಯಕ್ ಹೇಳಿಕೆ ನೀಡಿದ್ದಾರೆ. ಬದಲಾವಣೆ ವಿಚಾರವಾಗಿ ಕೇಳಿ ಬರ್ತಾ ಇರೋದು, ಪೇಪರಲ್ಲಿ ಬದಲಾವಣೆ ಗೊತ್ತಾಯ್ತು. ಮುಖ್ಯ ಡಿ.ಕೆ. ಶಿವಕುಮಾರ್ ಸಿಎಂ ಆಗೋ ಸಂಬಂಧಪಟ್ಟಂತೆ ಒಂದು ಪರೀಕ್ಷೆಗಳಿದೆ. ಏನು ಅನ್ಸುತ್ತೆ ರಾಜಕೀಯವಾಗಿರೋದು? ನೋಡ್ರಿ, ಇಲ್ಲಿ ಮುಖ್ಯಮಂತ್ರಿ ಸೀಟು ಖಾಲಿ ಇಲ್ಲ. ಓಕೆ, ಹಾಗಾಗಿ ಮೊನ್ನೆ ನಡೆದಂಥ 3 ಚುನಾವಣೆಯಲ್ಲಿ BJP ಮತ್ತು JDSನವರಿಗೆ ಈ ರಾಜ್ಯದ ಜನ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರನ ಮುಖ್ಯಮಂತ್ರಿಯವ್ರನ್ನ ನೀವು ಮುಟ್ಟಕ್ಕಾಗಲ್ಲ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅದನ್ನು ಇಷ್ಟು ಮಾತ್ರ ಹೇಳಕ್ಕೆ ಬಯಸ್ತೀನಿ ನಾನು. ಅದೇ ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇರೋದು ನಿಜಾನ? ಅದು ನನಗೆ ಗೊತ್ತಿಲ್ಲ. ಸೊ ಅದು ಹೈಕಮಾಂಡಿಗೆ ಬಿಟ್ಟಿದ್ದ ವಿಚಾರ. ಸೊ ಆದರೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಎಲ್ಲ ಜಾತಿ ವರ್ಗದ ಮತದಾರರು ಮತವನ್ನು ಹಾಕಿದ್ದಾರೆ. ಎಲ್ಲದಕ್ಕಿಂತ ವಿಶೇಷವಾಗಿ ಇವತ್ತು ಅಹಿಂದ ವರ್ಗವನ್ನು ಕ್ರೋಢೀಕರಣ ಆಗಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಂದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಸೊ ಮುಖ್ಯಮಂತ್ರಿ ವಿಚಾರ ಮಾಡ್ತಕ್ಕಂಥದ್ದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ಸೊ ಆದರೆ ಈ ರಾಜ್ಯದ ಜನ ಭಾಳ ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ BJP ಆಗಲಿ JDS ಮುಟ್ಟಕ್ಕಾಗಲ್ಲ ಅನ್ನೋ ಒಂದು ಸಂದೇಶವನ್ನು 3 ಚುನಾವಣೆಯಲ್ಲಿ ಜನ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಸಿದ್ದರಾಮಯ್ಯನ ಬೆನ್ನಿಂದಿದೆ. 100ಕ್ಕೆ 100 ಅಹಿಂದ ಒಂದೇ ಅಲ್ಲ, ಎಲ್ಲ ಸಮಾಜದ ವರ್ಗದ ಬೆಂಬಲ ಸಿದ್ದರಾಮಯ್ಯರಿಗಿದೆ. ಹಿಂದುಳಿದ ದಲಿತರು ಅಹಿಂದ ಟೋಟಲ್ ಆಗಿ ತಿರುಗಿಬಿಡುತ್ತೆ ಅನ್ಬೋದಾ? ಸೊ ಅದು ಇಡೀ ರಾಜ್ಯಕ್ಕೆ ಗೊತ್ತಿದೆಯಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ ಅದು. ಸೊ BJPಯವರಿಗೂ JDSಗೆ ಗೊತ್ತಿಲ್ಲ, ಅವರಿಗೆ ಎಲ್ಲರಿಗೂ ಗೊತ್ತಿದೆ ಅದು. ನಿಮ್ಮವ್ರಿಗೆ ಗೊತ್ತಿಲ್ಲ, ಕಾಂಗ್ರೆಸ್ ಅವ್ರಿಗೆ ಗೊತ್ತಿಲ್ಲ ಸಿಎಂ ಬದಲಾವಣೆ? ನಮ್ಮರಿಗೆ ಯಾಕೆ ಹೇಳ್ತೀರಾ ಕಾಂಗ್ರೆಸ್ ಅವರಿಗೆ? ನಾನು ಹೇಳ್ತಿರೋದು JDS ಮತ್ತು BJPಯವರಿಗೆ ಹೇಳ್ತಿರೋದು. ಸೊ ನಮ್ಮರಿಗೆ ಯಾಕೆ ಅದರಲ್ಲಿ ತಗಲಾಗ್ತೀರಾ ನೀವು? ಸಿದ್ದರಾಮಯ್ಯ ಅವ್ರನ್ನ ಬದಲಾವಣೆ ಯಾವುದಿಲ್ಲ ಅಂತ ಹೇಳ್ತೀರಾ? ಸೊ ನೋಡಿ, ಈಗ ನೀವು ಕಳೆದ 3-4 ತಿಂಗಳಿಂದ ಎಲ್ಲರೂ ಹೇಳಿದ್ದಾರೆ. ಸ್ವತಃ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ ಅಧಿಕಾರ ಹಂಚಿಕೆ ಸೂತ್ರ ಆಗಿದೆ ಅಂತ. ಅದಕ್ಕೆ ಅದು ನಾನು ಹೇಳಿದ್ನಲ್ಲ, ಅದು ಹೈಕಮಾಂಡಿಗೆ ಬಿಟ್ಟಂಥ ವಿಚಾರ. ನಿಮ್ಮ ಅನಿಸಿಕೆ, ಪ್ರಾಮಾಣಿಕ ಅನಿಸಿಕೆ ಏನು? ಅಲ್ಲ, ನಾನು ಹೇಳಿದ್ನಲ್ಲ, ಹೈಕಮಾಂಡು ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ಇರುತ್ತೆ. ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಆಗುತ್ತೆ. ಸೊ ಅದ್ರ ಬಗ್ಗೆ ನಾನು ಯಾಕೆ ಹೇಳಿ? ಓಕೆ, ಸೊ ನಾನು ಅಷ್ಟು ಹೇಳೋದು ಸೂಕ್ತ ಅಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಸಿದ್ದರಾಮಯ್ಯನವರು, ನನಗೆ ತಿಳಿದಂಗೆ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಇಡೀ ರಾಜ್ಯದ ಜನರ ಒಂದು ಬೈಕೆ ಮತ್ತು ರಾಜ್ಯದ ಆಸೆ ಇದೆ. ಸೊ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ನೋಡೋಣ. ಬಟ್ ಅಹಿಂದ ವರ್ಗ ಸಂಪೂರ್ಣವಾಗಿ ಬೆನ್ನಿಗಿದೆ. 100ಕ್ಕೆ 100 ಎಲ್ಲ ಸಮಾಜದ ವರ್ಗದ ಬೆಂಬಲ ಸಿದ್ದರಾಮಯ್ಯ ಅವರಿಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ಮುರುಗೇಶ್ ನಿರಾಣಿ ಅವರು ಬ್ಯಾಟ್ ಬೀಸಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡೋ ಪ್ರಶ್ನೆಯೇ ಬರೋದಿಲ್ಲ. ಅವರನ್ನು ಯಾಕೆ ಉಚ್ಚಾಟನೆ ಮಾಡಬೇಕು ಅನ್ನೋಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಅವರು ಪಕ್ಷದ ಹಿರಿಯರು, ಪಕ್ಷಕ್ಕಾಗಿ ದುಡಿದಿದ್ದಾರೆ. ನೋಡಿ, ಮುರುಗೇಶ್ ನಿರಾಣಿ ಅವರು ಬಸನಗೌಡರ ಪರವಾಗಿ ಮಾತಾಡ್ತಾ ಇರೋದೇ ಆಶ್ಚರ್ಯ. ಒಂದು ಸಂದರ್ಭದಲ್ಲಿ ಇವರಿಬ್ಬರಿಗೂ ಯಾವ ಮಟ್ಟಿಗೆ ದ್ವೇಷ ಇತ್ತು, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಿ ಬರ್ತಿರ್ಲಿಲ್ಲ. ಈಗ ಮುರುಗೇಶ್ ನಿರಾಣಿ ಅವರು ಬಸನಗೌಡರ ಪರವಾಗಿ ಮಾತಾಡಿದ್ದಾರೆ. ಅವರನ್ನ ಯಾಕೆ ಉಚ್ಚಾಟನೆ ಮಾಡಬೇಕು, ಅದರ ಅಗತ್ಯ ಇಲ್ಲ, ಅವರು ಪಕ್ಷಕ್ಕಾಗಿ ದುಡಿದವರು ಅಂತ ಹೇಳಿದ್ದಾರೆ. ರಾಜ್ಯ BJPಯಲ್ಲಿ ಈಗ ಸಾಕಷ್ಟೊಂದು ಗೊಂದಲಗಳ ಸೃಷ್ಟಿಯಾಗಿವೆ. ಏನು ವಕ್ಫ್ ಹೋರಾಟ ಇವತ್ತು ವಿಜೇಂದ್ರ ನೇತೃತ್ವದಲ್ಲಿ ನಡೀತಾ ಇದೆ. ಮೊನ್ನೆ ಯತ್ನಾಳ್ ಆಯಿತು, ಮುರುಗೇಶ್ ನಿರಾಣಿ ಅವರಿದ್ದಾರೆ, ಮಾಜಿ ಸಚಿವರು. ಸರ್, ಟೋಟಲಿ ವಕ್ಫ್ ಬಗ್ಗೆ ಹೋರಾಟ ನಡೀತಾ ಇದೆ. ಆದರೆ ಎಲ್ಲೋ ಒಂದು ಕಡೆ 2 ಬಣ 2 ಹೋರಾಟ, ಏನು ಹೇಳ್ತೀರಿ ಸರ್? ನೋಡಿ, ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ನಾವೇನೇ ಹೇಳಿದ್ರು ಸಹಿತ 2 ಬಣಗಳಿರುವಂಥದ್ದು ನಿಜ. ನಾವು ಸತ್ಯವನ್ನು ಒಪ್ಕೊಳ್ಬೇಕು. ಇವತ್ತು ನಮ್ಮ ರಾಷ್ಟ್ರೀಯ ಪದಾಧಿಕಾರಿಗಳು, ಹಿರಿಯರು ಇವತ್ತು ಇನ್ನುಳಿದ ಒಂದು ಗ್ರೂಪಿನ ಹಿರಿಯರನ್ನು ಅವ್ರು ಕರೆಸಿ ಮಾತಾಡೋರಿದ್ದಾರೆ. ಈಗಾಗಲೇ ಅವರು ನಿನ್ನೆನೂ ಒಂದು ರೌಂಡಲ್ಲಿ ಮಾತಾಡಿದ್ದಾರೆ, ಇವತ್ತು ಮಾತಾಡ್ತಾ ಇದ್ದಾರೆ. ಬರುವಂಥ ದಿವಸದಲ್ಲಿ 2 ಗುಂಪುಗಳು ಒಂದಾಗಿ ಒಟ್ಟಾಗಿ ಮತ್ತೆ ನಮ್ಮ ಮುಂಬರುವಂಥ 2028ರ ಚುನಾವಣೆಯಲ್ಲಿ ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಲಿಕ್ಕೆ ಯಾವ ಥರ ಬೇಕೋ ಆ ಥರ ಒಟ್ಟಾಗಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಸರ್, ಈಗಾಗಲೇ ಅಂದರೆ ನೀವು ಕೂಡ ಅದೇ ಭಾಗದ ಬಾಗಲಕೋಟೆ, ಬಿಜಾಪುರ, ಯತ್ನಾಳ್ ಅವರು ಅವ್ರ ನಡೆ, ಯತ್ನಾಳ್ ಅವ್ರ ಹೇಳಿಕೆ, ಯಡಿಯೂರಪ್ಪರಿಗೆ ಬಯೋದು, ಅವ್ರ ಫ್ಯಾಮಿಲಿ ಬಯೋದು, ಏನು ಸರ್, ಏನು ಅನ್ನಿಸ್ತದೆ ನಿಮಗೆ ಈ ರೀತಿ ಹೇಳಿಕೆ? ಯಾವುದೇ ಇರ್ಬೋದು, ಒಬ್ಬರು ವೈಯಕ್ತಿಕವಾಗಿ ಮಾತಾಡೋದು ತಪ್ಪು. ಅದು ನಾವೇ ಇರಲಿ ಮತ್ತೊಬ್ಬರೇ ಇರಲಿ, ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ.
ಅವರು ಸಹಿತ ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಸರಿ ಮಾಡ್ಕೊಂಡು ಮುಂದೆ ಹೋಗ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ಏನೇನು ನ್ಯೂನತೆಗಳು ಎರಡೂ ಕಡೆ ಇರ್ಬೋದು, ಒಂದೇ ಕೈಯಿಂದ ಚಪ್ಪಾಳೆ ಆಗಲ್ಲ. ಎರಡೂ ಕಡೆ ಇದ್ದದನ್ನು ಅವ್ರ ತಪ್ಪುಗಳನ್ನು ಅವ್ರು ಸರಿ ಮಾಡ್ಕೊಂಡು ಮುಂದೆ ಹೋಗೋದು ಇವತ್ತಿನ ಪರಿಸ್ಥಿತಿಯಲ್ಲಿ ಸೂಕ್ತ. ಯಾಕಂದರೆ ಈಗ MLA ಎಲೆಕ್ಷನ್ ಆಯಿತು, MP ಎಲೆಕ್ಷನ್ ಆಯಿತು. ಬರುವಂಥ ದಿವಸಗಳಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾಯಿದೆ. ನಮ್ಮ ಸಲುವಾಗಿ ಅವರು ಕೆಲಸ ಮಾಡಿರುವಂಥ, ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿಗೆ ಸ್ಪರ್ಧೆ ಮಾಡುವಂಥ ವ್ಯಕ್ತಿಗಳಿಗೆ ಅನ್ಯಾಯ ಆಗಬಾರ್ದು. ನಮ್ಮ ಜಗಳ ಮಾಡ್ಕೋತಾನೆ ಕೂತು ಅವರು ಸೋಲನ್ನು ಆಗಬಾರ್ದು. ಒಳ್ಳೆ ಅವರು ಸಹಿತ ಆರಿಸಿ ಬಂದು ಹೆಚ್ಚು ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ, ನಮ್ಮ ಸರ್ಕಾರ, ನಮ್ಮ ವ್ಯಕ್ತಿಗಳು ಆಗಬೇಕು ಅನ್ನೋಂಥ ಸಲಾಗಿ ಒಟ್ಟಾಗಿ ಮುಂದೆ ಹೋಗೋದು ಅವಶ್ಯಕತೆ ಇದೆ. ಅಣ್ಣ ಬಸವಣ್ಣನ ಬಗ್ಗೆ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಆದ್ರ ಅಂತಾರೆ ಬಿಜಾಪುರ, ಬಾಗಲಕೋಟೆ ಜಿಲ್ಲೆ ಜನರಿಗೆ ಬಂದು ಕೇಳ್ರಿ ಅಂತ ಹೇಳ್ತಾರೆ. ಅವರು ಸ್ವಾಮೀಜಿಗಳಿಗೆಲ್ಲ ಸವಾಲು ಹಾಕ್ತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಮಹಾತ್ಮರ ಬಗ್ಗೆ. ದೆಹಲಿಯಲ್ಲಿರುವ ಯತ್ನಾಳ್ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಸಿಡಿದೆದ್ದಿದ್ದಾರೆ. ಈ ವಯಸ್ಸಿನಲ್ಲಿ ನಾಲಿಗೆಯನ್ನ ಹರಿಬಿಡ್ತಿದ್ದಾರೆ. ಇಷ್ಟು ದಿನಗಳ ಕಾಲ ಲಿಂಗಾಯತ ಅನ್ನೋ ಪದ ಪ್ರಯೋಗವೇ ಬಹಳ ವಿರಳ. ಆದರೆ ಇತ್ತೀಚೆಗೆ ಶಾಮನೂರು ಶಿವಶಂಕರಪ್ಪನವರು ಲಿಂಗಾಯತ ಪದ ಪ್ರಯೋಗವನ್ನ ಮಾಡ್ತಿದ್ದಾರೆ. ನಾನು ಬಸವಣ್ಣನವರಿಗೆ ಅಪಮಾನ ಮಾಡಿಲ್ಲ, ಶಾಮನೂರ್ಗೆ ದಮ್ಮಿದ್ರೆ ನನ್ನ ವಿರುದ್ಧ ಹೋರಾಟ ಮಾಡಲಿ ಅಂತ ಹೇಳಿ ದೆಹಲಿಯಲ್ಲಿ ರೆಬೆಲ್ ನಾಯಕ ಯತ್ನಾಳ್ ಕಿಡಿಕಾರಿದ್ದಾರೆ. ಬಸವಣ್ಣನ ಚರಿತ್ರೆ ಓದಲಾರ್ದಂಥವರು ಇವತ್ತು ಇದನ್ನು ಟೀಕೆ ಮಾಡ್ತಾ ಇದ್ದಾರೆ. ಇವತ್ತು ನಾಲಿಗೆ ಹರಿಬಿಡ್ತಾ ಇದ್ದಾರೆ ನಮ್ಮ ಶಾಮನೂರು ಶಿವಶಂಕರಪ್ಪನವರು. ಆ ವಯಸ್ಸಿಗೆ ನಾಲಿಗೆ ಹರಿತೀನಿ, ನಾಲಿಗೆ ಬೀಗ ಹಾಕ್ತೀನಿ. ಇವ್ರು ಯಾರಿಗೆ ಬೀಗ ಹಾಕಬೇಕು ಅವ್ರಿಗೆ ಬೀಗ ಹಾಕಬೇಕು. ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ವೀರಶೈವ ಮಹಾಸಭಾ ಅನ್ನೋದು ಒಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಇದರಿಂದ ಏನು ಯಾವ ಲಿಂಗಾಯತರಿಗೂ ಒಳ್ಳೆಯದಾಗಲ್ಲ. ಇವು ಬಸವಣ್ಣನ ಎಂದೂ ಪೂಜೆ ಮಾಡಿಲ್ಲ ವೀರಶೈವ ಮಹಾಸಭಾದವ್ರು. ಲಿಂಗಾಯತನು ಶಬ್ದನೂ ಅದರಾಗಿರಲಿಲ್ಲ. ಭಾಳಷ್ಟು ಹೋರಾಟ ಆದ್ಮ್ಯಾಗ ಈಗ ಲಿಂಗಾಯತ ಅಂತ ಹೇಳ್ತಾರೆ. ಇವರು ಬಸವಣ್ಣನ ಫೋಟೋ ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲೇ ಹಾಕ್ಯಾರ? ಹಾಂ, ಎಷ್ಟು ಬಸವ ಭವನಗಳನ್ನು ಕಟ್ಟ್ಯಾರ? ಎಲ್ಲ ತಾವು ತಮ್ಮ ಕುಟುಂಬದ ಹೆಸರು ಬಿಟ್ಟರೆ ಬಸವಣ್ಣನ ಹೆಸರನ್ನು ಎಂದೂ ಉಪಯೋಗ ಮಾಡಿಲ್ಲ. ಇದನ್ನು ಒಂದು ಅಸ್ತ್ರವನ್ನು ನನ್ನ ವಿರುದ್ಧ ಉಪಯೋಗ ಮಾಡ್ತಾ ಇದ್ದಾರೆ. ನಾವೆಲ್ಲ ಹಳೆಯ ಎಲ್ಲ ಇತಿಹಾಸವನ್ನು ತೆಗೆದಾಗ ಇಲ್ಲಿ ಬಸವಣ್ಣವರನ್ನು ಯಾವ ರೀತಿ ತೊಂದರೆ ಕೊಟ್ಟರು ಅನ್ನೋಂಥದ್ರ ಬಗ್ಗೆ ನಾನು ಹೇಳಿದ್ದೀನಿ. ಅದೇ ರೀತಿ ನೋಡ್ರಿ, ಒಬ್ಬರೇ ಈ ಮೈ ಶುಗರ್ ಸಕ್ಕರೆ ಕಾರ್ಖಾನೆಯ ವಿರುದ್ಧ ಈಗ ನೌಕರರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಕಬ್ಬು ಬೆಳೆಗಾರರ ಹೋರಾಟವನ್ನ ನಾವು ಗಮನಿಸಿದ್ವಿ. ಈಗ ನೌಕರರು ಮೈ ಶುಗರ್ ಸಕ್ಕರೆ ಕಾರ್ಖಾನೆಯ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಏಕೈಕ ಸಕ್ಕರೆ ಕಾರ್ಖಾನೆ ಇದು. ಬಾಕಿ ವೇತನವನ್ನ ಪಾವತಿ ಮಾಡುವಂತೆ ಆಗ್ರಹಿಸಿ ಈಗ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. 2 ತಿಂಗಳಿಂದ ನೌಕರರಿಗೆ ಸಂಬಳವನ್ನ ನೀಡಿಲ್ಲ ಮೈ ಶುಗರ್ ಸಕ್ಕರೆ ಕಾರ್ಖಾನೆ. ಸಂಬಳ ಇಲ್ಲದೆ ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿಯಲ್ಲಿ